ಅಮ್ಮ ಚಿಪ್ಸ್ ನಾನು ತಿಂತೀನಿ. ನೀನು ಚಿಪ್ಸ್ ತಿನ್ನುವಂತೆ ಅಂತ ನಾ ಬ್ಯಾಡ ಅನ್ನಂಗಿಲ್ಲ, ಆದ್ರೆ ಮನೆಯಾಗ ಹೇಳಂಗಿಲ್ಲ ನಾವಿಲ್ಲಿ ಏನು ಮಾಡಿದ್ವಿ, ನಾವು ಯಾರನ್ನ ಭೇಟಿ ಆಗಿದ್ವಿ ಅಂತಂದು. ಅಪ್ಪಿ ತಪ್ಪಿ ನೀನೇನಾರ ಅಲ್ಲಿ ಅಜ್ಜಿಗಾಗಲಿ ಮಾವ್ಗಾಗಲಿ ಇಲ್ಲ ಸಿಂಚು ಮುಂದಾಗಲಿ ಹೇಳಿದ್ರೆ ಇನ್ನೊಮ್ಮೆ ಕರ್ಕೊಂಡು ಬರಲ್ಲ, ಚಿಪ್ಸು ಕೊಡ್ಸಲ್ಲ, ಫ್ರೆಂಚ್ ಫ್ರೈಸು ಕೊಡ್ಸಲ್ಲ, ಬರ್ಗರು ಕೊಡ್ಸಲ್ಲ, ಏನು ಕೊಡ್ಸಲ್ಲ. ಏನು ಹೇಳ್ತೀಯ ಮನ್ಯಾಗ? ಇಲ್ಲ ಹೇಳಲ್ಲ, ಅದು ನಂಗೆ ಚಿಪ್ಸ್ ಬೇಕಲ್ಲ. ಒಂದೊಂದ ತಿನ್ನು ಮೆಲ್ಕ. ಏನು ಚೈನ ಭಾಳ ಚಲೋ ಐತಿ ಪ್ರಶಾಂತ, ಎಷ್ಟು ಚಂದ ಐತಿ ಗೊತ್ತಾನ. ಆದ್ರೆ ಭಾಳ ಸಣ್ಣದೈತಿ, ಅರ್ಧ ತೊಲೆ ಹಂಗೆ ಮಾಡಿರೋದು. ಇನ್ನೊಂಚು ದಪ್ಪಗ ಮಾಡಿಸ್ಬೇಕಿಲ್ಲ. ಅಯ್ಯೋ ಅದು ತಗೊಂಡಿರೋದು ರೆಡಿಮೇಡ್ ಚೈನ್, ಎಷ್ಟು ರೊಕ್ಕ ಇತ್ತು ಅಷ್ಟು ತಗೊಂಡಿನಿ, ಮಾಡಿಸಿರೋದಲ್ಲ. ನೋಡೋಣ, ಇನ್ನೊಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡತ್ತೀನಿ. ಅಲ್ಲಿ ಬಂದಿದ್ದ ಲಾಭನ ಅವಾಗ ದಪ್ಪೊಂದು ಗಟ್ಟಿ ಮುಟ್ಟಾಗಿರೋ ಮಾಡಿಸ್ಕೊಡ್ತೀನಂತೆ. ಹಾಂ ಹೌದಾ? ಸರಿ. ಮತ್ತೆ ಅವಾಗಲೇ ಏನೋ ಹೇಳತ್ತಿದ್ದಿ ನಮ್ಮಿಬ್ರದ್ದು ಜಾಕೆಟ್ ಬಗ್ಗೆ ಏನೋ. ಅದು ಏನಿಲ್ಲ ಬಿಡ, ಅದು ಹಾಕಿದ ಹಂಗೆ ಇದ್ದಿದ್ದ ಕಾಟ. ಸರಿ ನಾ ಬರ್ಲಾ, ಹೊತ್ತಾತು. ಅವ್ವ ಹುಂಟ್ಲೆ ಬಾ ಅಂತ ಹೇಳ. ಆಮೇಲೆ ಇವ್ನು ಬೇರೆ ಹುಷಾರಿಲ್ಲ ಅಂತ ಹೇಳ ಮನ್ಯಾಗ ದಿನ. ಆಮೇಲೆ ಇವ್ನು ಕರ್ಕೊಂಡು ಅಡ್ಡಾಡಿದ್ ಗೊತ್ತಾದ್ರೆ ಇನ್ನೂ ಬೈತಲ್ಲ ಸುಮ್ಮನೆ. ಹಾಂ, ಇನ್ನೂ ಒಂದು ವಿಷಯ, ಸರನ ಈಗಲೇ ಹಾಕೊಳಕ್ ಹೋಗ್ಬಿಡ ಕೊಳ್ಳಾಗ. ಯಾಕಂದ್ರೆ ಈಗ ನೀ ಸರ ಹಾಕೊಂಡು ಹೋದ್ರ ನಿಮ್ಮವ್ ಕೇಳ್ತಾಳ ಈ ಸರ ಎಲ್ಲಿಂದ ಬಂತು ಅಂತಂದು. ಅವಾಗ ನೀ ಏನು ಹೇಳ್ತಿದಿ, ನನ್ನ ಗಂಡ ಕೊಡ್ಸಿದ ಅಂತ ಹೇಳ್ತಿ, ಹೌದಿಲ್ಲ? ಮತ್ತ ನಿನ್ನನ್ನು ಒಳ್ಳೆ ಕಳ್ಳಂತರ ನೋಡ್ತಾಳಮ್ಮವ, ತಪ್ಪೇನೈತೆ ಬಿಡು. ಕಳ್ಳಂತರನ? ನಿಮ್ಮ ಒಂದು ಕಣ್ಣಲ್ಲವು ಅವು ಸ್ಕ್ಯಾನಿಂಗ್ ಮಿಷಿನ್ನು. ಏನಂದಿ? ಏನಿಲ್ಲ, ಅಂದ್ರ ಸುಮ್ಮನೆ ಈಗ ಅಲ್ಲೊಂದು ಸ್ವಲ್ಪ ದಿನ ಇರಬೇಕು, ನೀನು ಅದನ್ನೆಲ್ಲ ಹಾಕೊಂಡು ಚೆಂದಾಗಿ ಓಡಾಡಕತ್ತಿ, ನಾ ಕೊಡ್ಸೀನಿ ಅಂತ ಗೊತ್ತಾಯ್ತು ಅಂದ್ರೆ ನಿಮ್ಮವ್ವ ಆಸ್ತಿನೂ ಕೊಡಲ್ಲ, ನೀನು ನಮ್ಮ ಮನೆಯಾಗೂ ಇಟ್ಕೊಳ್ಳಲ್ಲ. ಅದಕ್ಕೆ ಅಯ್ಯೋ ಪಾಪ ಅನಿಸ್ಕೊ, ಗೊತ್ತಾತಾ? ಸರಿ, ನಂಗೆ ಭಾಳ ಆಸೆ ಆಗೈತೆ ಹಾಕೋಬೇಕಂತ ಹೇಳಿ. ಇದ ಮೊದ್ಲು ಅನ್ಸತ್ ನೀನು ಇಷ್ಟು ಕಾಸ್ಟ್ಲಿ ಗಿಫ್ಟ್ ಫಸ್ಟ್ ಟೈಮ್ ತಂದ್ಕೊಟ್ಟಿಯಲ್ಲ ನಂಗೆ. ಅಯ್ಯೋ ಯಶು ಚಿನ್ನ, ನಾನದಿನಲ್ಲ 80 kg ಚಿನ್ನಕ್ಕಿಂತ ನಿನಗೆ ಚಿನ್ನ ಬೇಕೇನೆ ಚಿನ್ನ? ಹೌದೌದು, ಇದು ಚಿನ್ನ ಅಲ್ಲಿದು ಕಾಗಿ ಬಂಗಾರ, ಎದ್ದಕ್ಕೂ ಉಪಯೋಗಿಲ್ಲ. ಇನ್ನ ನಯಪ್ಪಸದ್ದಾದ್ರೂ ದಿನ ಹಾಕೊಂಡ್ರೆ ಕರಗಂಗಿಲ್ಲ. ನೀನ ಏಯಪ್ಪ ₹1 ಕಿಮ್ಮತ್ತಿಲ್ಲ ನಿನಗ. ನೋಡು ಗಂಡಗೆ ಹೆಂಗ ಅವಮಾನ ಮಾಡ್ತೀರಿ. ಮುಂಜಾನೆಲಿದ್ದ ಇಷ್ಟೆಲ್ಲ ಐಟಮ್ ಕೊಡಿಸ್ಕೊಂಡಿದಿ, ತಿಂದಿದಿ, ಉಂಡಿದಿ, ಆದ್ರೂ ನಿನಗೆ ನನ್ನ ಮೇಲೆ ಸಿಟ್ಟಲ್ಲ. ಭಾಳ ದಿನ ಇಲ್ಲ ಯಶು ಚಿನ್ನ, ಎಷ್ಟು ದಿನ, ಇನ್ನು ಸ್ವಲ್ಪ ದಿನ ನಿಮ್ಮ ಅವನ ಹತ್ರ ಆರಾಮಾಗಿ ಅರ್ಧ ಆಸ್ತಿ ಇಸ್ಕೋ. ನಾವು ಚಂದಾಗಿ ಜೀವನದ ಸೆಟ್ಲಾಗಿ ಕಾರ್ ಗೀರ್ ತಗೊಂಡು ಮಸ್ತ್ ಸೆಟ್ಲಾಗಿ ನನ್ನ ಮಗನ ಒಂದು ಒಳ್ಳೆ ಸಾಲಿಗೆ ಹಾಕಿ ಬಿಂದಾಸ್ ಆಗಿರ್ಬೋದು. ಅಯ್ಯೋ ಇವನ್ ಮುಂದೆ ಏನು ಮಾತಾಡ್ಬೇಡ, ಸುಮ್ನಿರು. ಸರಿ ನಡ್ರಿ, ನಂಗೂ ಫೋನ್ ಬರಕತ್ತವು, ನಾನು ಹೋಗ್ತೀನಿ, ಹುಷಾರಾಗಿ ಹೋಗು. ಹೋಗ. ಹೌರಿ, ಬರ್ತೀನಿ. ಅಮ್ಮ ಚಿಪ್ಸ್, ಅಪ್ಪ ಕಾಫಿ ಹಂಗ ಬಿಟ್ಟೋದ್ನಲ್ಲ. ಬಾಬಾ ನಾವು ಹೋಗೋಣ, ಕಾಫಿ ಹಂಗ ಕುಡಿಯಕ್ ಆಗಂಗಿಲ್ಲ ಮುಂದಿದ್ರು. ಬಾಬಾ ಚಿಪ್ಸು ತಿನ್ನಕ್ಕಾಗಲ್ಲ, ನಡಿ. ಅತ್ತೀರ ಹಾ ಬಂದೆ. ಏನಾಯ್ತು ಪ್ರತಿಭಾ? ಅಯ್ಯೋ ಬರ್ರಿ ಒಂಚೂರು, ಪಟ್ಟಣ ಬರ್ರಿ. ಅತ್ತೀರ ನಮ್ಮ ಬಂದೆ. ಯವ್ವ ನಾನು ನಿನ್ನಂಗೆ ತೆಳಗದಿನ ತಾಯಿ, ಬಂದೆ. ಯಾಕ್ರಿ ಪ್ರತಿಭಾ, ಏನಾತ ಹಂಗೆ ಕರೆಕತ್ತಿದಿ? ಕೂಸಲ್ಲೈತಿ? ಅಯ್ಯೋ ಕೂಸ್ ಆರಾಮೈತ್ರಿ ಅತ್ತೀರ. ಜ್ಯೋತಿ ನಿಮ್ಮ ಫೋನಿಗೇನ ಫೋನ್ ಮಾಡಿದ್ಲಂತ್ರಿ. ಜ್ಯೋತಿ? ಹಾ ಜ್ಯೋತಿ, ಅದ ಪಾಪ ಹುಡುಗಿ, ಅವ ಇವನ್ ಏನ್ತಿ? ಜ್ಯೋತಿಗೇನ ಸೀರಿಯಸ್ ಐತಂತ್ರಿ. ಈಗ ಆಕೆ ಫೋನ್ ಮಾಡಿದ್ಲು ಪಾಪ. ನಾ ಬದುಕ್ತೀನಿ ಇಲ್ಲ ಗೊತ್ತಿಲ್ಲ ಅಕ್ಕ, ಅಂಟಿಯರ್ ಫೋನಿಗೆ ಮಾಡಕತ್ತೀನಿ, ಅವ್ರು ತೆಗಿತಿಲ್ಲ. ಪ್ರಿಯಾಗೂ ಮಾಡೀನಿ, ಪ್ರಿಯಾ ಬರ್ತೀನಿ ಅಂದಾಳ, ನೀವು ಬರ್ರಿ ಅಂತಂದು ಫೋನ್ ಮಾಡಿದ್ರಿ ಪಾಪ. ಏನ್ ಹೇಳಕತ್ತಿ? ಊರಿ ಅತ್ತೇರ ಆಕೆಗೆ ಮೊದ್ಲಿಂದನೂ ಸ್ಟೇಜ್ 4 ಕ್ಯಾನ್ಸರ್ ಇತ್ತಂತ್ರಿ. ಅದಕ್ಕೆ ಆಕಿ ಮಗಳನ್ನ ಹುಡುಕಿ ಬದುಕಷ್ಟು ದಿನಾರ ಮಗಳ ಜೊತೆಗೆ ಇರಬೇಕು ಅಂತಂದು ಪಾಪ ಆಕಿ ಹುಡುಕ್ಯಾಡಿ ಆಕಿ ಮಗಳನ್ನ ಆಕಿ ಜೊತೆಗೆ ಇಟ್ಕೊಂಡ್ಲು. ಆದ್ರೆ ಈಗ ಆರೋಗ್ಯ ಭಾಳ ಹೆಚ್ಚು ಕಮ್ಮಿ ಆಗೈತಿ, ನಂಗೆ ಭಾಳ ಕಷ್ಟ ಆಗತೈತೆ ಅಂತ ಫೋನ್ ಮಾಡಿದ್ಲು. ಇವತ್ತ ಬರ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂದಳ್ರಿ. ಅಯ್ಯೋ ಪಾಪ, ಏನ್ ಹೇಳಕತ್ತೀವ? ಅಲ್ಲ ಆಕಿಗೆ ನಾವು ಅದಕ್ಕೆ ಹೇಳಿದ್ವಿ, ಏನ್ ಹೇಳವ ವಿಷಯ, ಯಾಕೆ ಹೋಗಿನಂತಿ, ಇಲ್ಲಿ ಏನ್ ಕಮ್ಮಿ ಆಗೈತಿ ಅಂತಂದು. ನಾವು ಈಕಿನ ನಮ್ಮ ಸುಮಂಗ್ಲಿನ ಡೈವರ್ಸ್ ಕೊಟ್ಟು
ನಮ್ ಜಗದೀಶಿಗೆ ಪಾಪ ಜ್ಯೋತಿ ಅಂತ ಒಳ್ಳೆ ಹುಡುಗಿನ ತಗೋಬೇಕು ಅನ್ಕೊಂಡ್ವಲ್ಲವ. ಏನ್ ದೇವ್ರ ಆಟ, ಅದು ಏನ್ ದೇವ್ರ ನಿಶ್ಚಯ, ಭಗವಂತಗ ಬಲ್ಲ. ಅಯ್ಯೋ ಪರಮಾತ್ಮನೇ, ಎಂತ ವಿಷಯ ಹೇಳಿದವ ಮುಂಜಾನೆ ಎದ್ದ ತಾಯಿ. ಊರಿ ಅತ್ತಿಯರ, ಇದನ್ ಕೇಳಿ ನಂಗೂ ಬಹಳ ಅಂದ್ರ ಬಹಳ ಶಾಕ್ ಆತ. ಅತ್ತಿಯರ ಹೋಗನ್ರಿ. ಪ್ರಿಯಾಗ ಫೋನ್ ಮಾಡಿದ್ಲಂತ ಪಾಪ. ಆಕೆ ಅಲ್ಲಿ ಏನೇನ್ ಮಾಡ್ತಿರ್ತಾಳ ಏನ. ತಗೋ, ನಾನು ಕೇಳ್ತೀನಿ ಬರಕತ್ತಾಳ ಏನ. ನಿಮ್ಮ ಮಾವಗೂ ಫೋನ್ ಮಾಡ್ತೀನಿ. ಪ್ರಸಾದಿನ್ ಬಾ ಅನ್ನವ, ಹೋಗಣ. ಅವ ಕಾರ್ನ ಕರ್ಕೊಂಡು ಹೋಗ್ತಾನ. ಇವ ಜಗದೀಶ ಗನ ಅಂದ್ರೆ ಗನ ಫಾಸ್ಟ್ ಹೊಡಿತಾನ ಕಾರ್. ನನಗಂಕರ್ ಜೀವ ಬಂದಂಗ ಬಾಯಿ ಬಂದಂಗ ಆಗತ್ತ. ಇನ್ನು ನಿಮ್ಮ ಮಾವನ ಅದನ್ನ ತುಗುಡ್ಸ್ಕೊಂಡು ಹೊಡಿತಾನ ಕಾರ್. ನನಗೆ ಹೆದಕ್ಕೆ ಬರ್ತಾವ ಯಾವ ಮನೆ ಹಂಗ ಮಾಡಿ ಅದು ದೊಡ್ಡದೊಂದು ಲೈಟಿಂಗ್ ಕಂಪ್ನಿ ಅಂತ ಅದಕ್ಕೆ ಹೋಗಿ ಗುದ್ದೆ ಬಿಡ್ತಿತ್ತು ನಿಮ್ಮ ಮಾವನ ಜೊತೆಗೆ ಎಲ್ಲೂ ಹೋಗಲ್ಲವ. ಪ್ರಸಾದಿಗೆ ಫೋನ್ ಮಾಡಿ ಬಾ ಅನ್ನ, ಹೋಗುನು ದವಾಖಾನೆ ಕಡೆಗೆ. ಊರಿ ಎತ್ತಿಯಾರ ನಡ್ರಿ ಹೋಗಣ. ಪ್ರಿಯಾ ಪ್ರಿಯಾ ತಯಾರಾದೇನವ? ಒಂದಿಟ್ಟು ಪಟ್ಟಣ ಬಾ, ಹೋಗುನ್ ಮತ್ತ. ಹೋರಿ ಬಂದಿನ್ರಿ ಅತ್ತಿಯಾರ. ಅಳಬಾರ್ದವ ಪ್ರಿಯಾ, ಅಳಬಾಡ. ನೋಡು, ಅದೇನ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಧವ್ಯ ಐತಿ. ಪಾಪ ಆ ಹುಡುಗಿ ಕಷ್ಟ ಆಗಿದ್ದಂತ್ರು ಖರೆ, ಅನಾಥ್ಲು ಅಂತಿದಿ ಸರಿ. ನನಗೇನು ಅದರಿಂದ ನೀನು ಹೋಗ್ಬೇಡ ಅನ್ನಲ್ಲ, ಆಕೆ ನೋಡ್ಬೇಡನೂ ಅನ್ನಲ್ಲ. ನಾನು ಜೊತೆಗೆ ಬರ್ತೀನಿ ಎಂದಿನಲ್ಲ. ನೀನು ಹಿಂಗೆ ನಮ್ಮ ಮನ್ಯಾಗ ತುಂಬಿದ ಮನ್ಯಾಗ ಹಿಂಗೆ ಕಣ್ಣೀರು ಹಾಕಿದ್ರ ಅದು ನಿನಗ ಚಲೋನ ಹೇಳ. ಹುರಿ ಎತ್ತೀರ ಅದು ಖರೆ. ಅದಕ್ಕೂ ಅಂತಲ್ರಿ, ನಾ ವಿಡಿಯೋ ಮಾಡೋದಕ್ಕೆ ಯಾರ್ಯಾರ ಏನೇನೋ ಕಮೆಂಟ್ ಹಾಕ್ತಾರ್ರಿ. ಇನ್ನೊಬ್ರ ಮನ್ಸಿಗೆ ನೋವು ಆಗುತ್ತ. ಅವ್ರಷ್ಟ ಮನುಷ್ಯರಂತ ಹೆಂಗೆ ತಿಳ್ಕೊತಾರ್ರಿ ಅತ್ತಿಯರ ಇವರು? ನಾವು ಮನುಷ್ಯರಲ್ಲನ್ರಿ ವಿಡಿಯೋ ಮಾಡೋರು. ಅದಕ್ಕೂ ಅತ್ತಿಯರ ಭಾಳ ಕೆಡ್ದಾಗ ವಿಡಿಯೋಗೆ ಕಮೆಂಟ್ ಹಾಕಕತ್ತಾರ್ರಿ. ಕಮೆಂಟ್ ಆಫ್ ಮಾಡೀನಿ, ಆದ್ರೂ ಎಲ್ಲ ಹಳೆ ವಿಡಿಯೋಗೆ ಬಂದು ಹಾಕೋದು. ಹಳೆ ವಿಡಿಯೋಗೆ ಬಂದು ಏನು ಬೇಕಂತ ಬಾಯಿ ಬಂದಂಗೆ ಕಮೆಂಟ್ ಹಾಕಕತ್ತಾರ. ನನ್ನ ಕೈಲಿ ಇನ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ರಿ ಅಂತೀರ. ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಆತು, ನಿನಗೀಗ ವಿಡಿಯೋನೇ ಮಾಡು ಅಂತ ಯಾರು ಹೇಳಿದ್ರು? ಬೇಡ, ಮಾಡಬೇಡ, ನಿಲ್ಲಿಸು ಆತಾ. ವಿಡಿಯೋ ನಿಲ್ಲಿಸ್ಬೇಡ ಮೊದಲು ಮಾಡೋದು. ಹ್ಞೂ ಅಂತೀರ. ಬರ್ರಿ ಹೋಗಂದ, ದವಾಖಾನಿಗೆ ತಡ ಆಗುತ್ತೆ. ನೀನು ಫೋನಿಗೆ ನಿಮ್ಮ ಅವ್ರು ಫೋನ್ ಮಾಡಿದ್ರಿ. ಈಗ ನೀನು ಮತ್ತೆ ಬಾತ್ರೂಮ್ನಾಗ ಇದ್ದಲ್ಲ, ನಾನು ಫೋನ್ ತೊಗೊಂಡು ಏನ್ರಿ ಬೀಗ್ರ ಅಂದೆ. ಅಲ್ಲೂ ಮಾಡಿ ಹೇಳಾಳಂತ ನಿಮ್ಮ ಅವ್ರಿಗೆ. ನಿಮ್ಮ ಅವರು ನಿಮ್ಮ ಅಣ್ಣ ಬರಕತ್ತಾರಂತ. ಹೌದನ್ರಿ? ಪಾಪ. ಅಲ್ಲ, ಬೇಜಾರಾಗಬೇಡ. ಆಕಿ ನಿನ್ನನ್ನು ಯಾಕೆ ಬಾಬಾ ಅಂತ ಅಷ್ಟು ಹೇಳಕತ್ತಾಳ? ನಂಗೆ ಅದು ಅರ್ಥ ಆಗೋಲ್ದಾಗೈತಿ. ಏನಿರ್ಬೋದು ವಿಷಯ? ನನಗೂ ಗೊತ್ತಾಗೋಲ್ದವ. ನನಗೂ ಗೊತ್ತಿಲ್ಲರಿ ಎತ್ತೀರ. ಯಾಕ ಏನು ನನಗೂ ಗೊತ್ತಿಲ್ಲ. ಅಲ್ಲ, ನಿಮ್ಮವ್ರು ಹೊಂಟಾರಲ್ಲ, ಹೋಗ್ಲಿ ಬರಲಿ ಬಿಡು. ನೀನೇನವ ಸಣ್ಣ ಹುಡುಗಿ, ಆಕಿ ಬೇರೆ ಬೇಡ ಅಂತೀನಿ. ಅತ್ತಿಯರ, ಆಕಿ ನನಗೆ ಫೋನ್ ಮಾಡಿ ಮೊದಲು, ನಮ್ಮ ಹೋಗುನು ಮಾಡೋಕ್ಕಿಂತ ಮುಂಚೆಗೆ ನನಗೆ ಮಾಡಿ, ಪ್ರಿಯಾ ಬಾ ನಿನ್ನ ಜೊತೆಗೆ ಮಾತಾಡಬೇಕು, ನಾನು ಈ ಥರ ಪರಿಸ್ಥಿತಿಯಾಗ ಅದೀನಿ ಅಂತ ಹೇಳಾಳ ಅಂದಾಗ ನಾನು ಹೋಗಲಿಲ್ಲ ಅಂದ್ರೆ ಹೆಂಗ್ರಿ ಅತ್ತಿಯರ? ನೀವು ಬರ್ತೀನಿ ಎಂದಿರಲ್ಲ, ಬರ್ರಿ ಹೋಗೋಣ. ರಾಜಪ್ಪಗೆ ಹೇಳ್ದೆ ಹಿಂಗೆ ಹೊಂಟಿವಂತ ಹೇಳಿ. ಮೊದಲು ಅವ್ರಿಗೆ ಫೋನ್ ಮಾಡಿದ್ದೀನಿ ರೀ. ನಾ ವಿಡಿಯೋ ಮಾಡಲ್ಲ ಅಂತ ಹೇಳಕ್ಕೆ ಮೊದಲ ಮಾಡಿದ್ದೆ. ಈ ವಿಷಯನೂ ಅವಾಗ ಹೇಳ್ದೆ. ಅವನು ಅದ ಅಂದಿರ್ತಾನೆ, ಬೇಡ ಒಲ್ಲೆ ಅಂದ್ರೆ ಬಿಟ್ಬಿಡು, ನೀ ಸ್ಟ್ರೆಸ್ ಮಾಡಿಕೊಂಡು ವಿಡಿಯೋನೇ ಮಾಡಬೇಕು ಅಂತನೂ ಏನೂ ಇಲ್ಲ. ನಿಮ್ಮ ಮನೆಯ ಖಾಲಿ ಇದ್ರೆ ನಿನ್ನ ಯಾರು ಏನಂದ್ರೆ ನಿನಗ? ಹಂಗಲ್ರಿ ಅತ್ತಿಯರ. ಅಂದ್ರ ನೋಡು, ಈಗ ರಾಜಪ್ಪಂದು ಹೋಗಿದ್ದ ಕೆಲಸ ವಾಪಸ್ ಬಂತ. ಈಗ ಅವ ಕೆಲ್ಸಕ್ಕೆ ಹೊಂಟಾನ, ಅವ ದುಡಿತಾನ. ನೀ ಮಾಡ್ಬೇಕನ್ನೋದು ಏನು ಅವಶ್ಯಕತೆ ಇಲ್ಲ. ಈಗ ಆಮೇಲೆ ನೀ ಪ್ರೂವ್ ಮಾಡ್ಬೇಕಾದಿದ್ದು ಆ ಸುಮಿಗೆ. ಆ ಸುಮಿನೂ ತವ್ರ ಮನೆಗೆ ಹೋಗ್ಯಾಳಲ್ಲ, ಇನ್ನೇನೈತಿ? ನಾನು ನೀನು ಅವ ಏಟ್ ಬೇಕು ನಮಗೆ? ಆರಾಮಾಗಿ ನೆಮ್ಮದಿಗಿರೋಣ, ತಲೆ ಕೆಡ್ಸ್ಕೊಬೇಡ. ನಡಿ ಬಡ ಬಡ ಬಾ, ಒಂದು ಚೀಲ ತಗೋ, ಏನ್ರ ತಿನ್ನಕ್ಕೆ ತೊಗೊಂಬ ಅಂದ್ಲನ, ಮತ್ತೆ ಏನ್ರ ತೊಗೊಂಡೋಗೋಣ ಅಂತ ಅಲ್ಲೇ ಹೋಗಂದ ದಾರ್ಯಾಗ. ಮತ್ತು ನಾವು ಮತ್ತೆ ನಿಂದ್ರಕಿಲ್ದ ಹೊಂಟಿವಿ, ಬುತ್ತಿ ಬುರ್ಲಿ ಏನೂ ಇಲ್ಲ. ಬಾ ಹೋಗುನು. ಹ್ಞೂ ರೀತಿಯರ, ನಡಿ ಹೋಗಣ. ರಿಯಕ್ಕ ಅವ್ವ ಆರಾಮದಿ ಎಂಬೆ? ಹ್ಞೂ ಮಗಳ, ನಾ ಆರಾಮದೀನಿ. ನೀ ಆರಾಮದಿಯಾ ತಾಯಿ? ಯಾವಾಗ ಬಂದೆ ನೀನು? ಆರಾಮದಿರಿ ಬೀಗ್ರ? ನಾವು ಇದ ಬಂದಿ ನೋಡ್ರಿ. ಬಂದು ಇನ್ನೂ ಆಕಿನ ಮಾತಾಡ್ಸು ಇಲ್ಲ, ನಿಂತೆ ನೀವು ಬಂದು ಪ್ರಿಯಾ ಅಂದ್ರಿ. ಹ್ಞೂ ರೀ, ನಾವು ಆರಾಮದೀವ್ರಿ. ನೀವು ಆರಾಮದೀರಾ? ಈಗ ಬಂದ್ರೇನ? ಹ್ಞೂ ರೀ, ನಾವು ಆರಾಮದೀವಿ. ಅದ ಪಾಪ ಈ ಹುಡುಗಿ ಹಿಂಗಂತ ಫೋನ್ ಮಾಡಿತ್ತ, ಹಂಗ ನಿಂದ್ರಕಿಲ್ದ ನಾವು ಹೊಂಟು ಬಂದ್ವಿ. ಏನು ಬೇದು ಜೊತೆ ಏನಿದೆ ಆಂಟಿ? ಇದ ಕಾರಣಕ್ಕರಿ, ಇದ ಕಾರಣಕ್ಕನ ನಾನು ನನ್ನ ಮಗಳು ಎಷ್ಟೊತ್ತಿದ್ರು ನೋಡಬೇಕು, ನನ್ನ ಮಗಳ ಜೊತೆಗೆ ನಾ ಬದುಕಿರಷ್ಟಿರಾರ ಇರಬೇಕು ಅಂತ ಆ ಪಾಪಿ ಜೊತೆಗೆ ಅಷ್ಟೆಲ್ಲ ಹೋರಾಡಿ ನಾನು ನನ್ನ ಮಗಳು ಪಡ್ಕೊಂಡೆ. ಆದ್ರೆ ಆ ದೇವರಿಗೆ ನಾನು ಈ ಭೂಮಿ ಮೇಲೆ ಭಾಳ ದಿನ ಬದುಕ್ಸಕ್ಕೆ ಇಷ್ಟ ಇಲ್ರಿ ಆಂಟಿ. ಭಗವಂತನ ಆಟ ತಂಗಿ, ಭಗವಂತನ ಆಟ. ಸಮಾಧಾನ ಮಾಡ್ಕೊ. ನಿನ್ನ ಮಗಳ
ಭಾಳ ಅಂದ್ರೆ ಭಾಳ ಚೂಟಿದ ಅವಡು. ಈಗ ಬರತ್ಲಿಗೆನ ನನ್ನ ಯಾವಾಗ ನೋಡಿದ್ದಾಳ? ಹಾಂ, ಎಷ್ಟು ಚಂದ ಮಾತಾಡಿದ್ದಂತೀರಿ. ಹಾಂ, ಅಂದ್ರೆ ಹಳ್ಳಿಯಾಗಿದ್ಲಲ್ರಿ, ಅವ್ರ ಅಜ್ಜ ಅಮ್ಮನ ಜೊತೆಗಿದ್ಲು. ಈಗ ನನ್ನ ಗಂಡು ಕರ್ಕೊಂಡೋಗಿ ಅಲ್ಲಿಟ್ಟಿದ್ನಲ್ಲ, ಹಾಗಾಗಿ ಸಂಸ್ಕಾರ ಕಲ್ಸ್ಯಾರ ನನ್ನ ಅದೃಷ್ಟಕ್ಕೆ. ಈಗ ಅವನು ಜೈಲಾಗದಾನ, ನಾನು ಸತ್ತು ಹೋದ್ರ ನನ್ನ ಮಗಳು ಅನಾಥಲಕ್ಕರ್ರಿ, ನನ್ನ ಮಗಳು ಅನಾಥಲಕ್ಕಳ. ಯಾಕೆಂತವೆಲ್ಲ ಮಾತಾಡ್ತೀರಿ? ಏನಾಗಲ್ಲ. ನಾನು ಪ್ರಸಾದಿನ ಡಾಕ್ಟರ್ ಹತ್ರ ಮಾತಾಡೋ ಅಂತಂದು ಅಲ್ಲಿಗೆ ಕಳಿಸೀನಿ. ನಿನ್ನ ಮಗಳು ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ಯಾನ ಮಾತಾಡಕ್ಕೆ. ನಮ್ಮ ಪ್ರಸಾದ ಮಾತಾಡ್ದಾನ. ಅದು ಎಷ್ಟರ ಖರ್ಚಾಗಲಿ ನಿನ್ನನ್ನು ಉಳಿಸೋ ಪ್ರಯತ್ನ ಮಾಡ್ತೀವಿ ನಾವು ಜೊತೆ. ನೀನು ನಮ್ಮ ಮನೆಗೆ ಬಂದು ಇದ್ದಿದ್ದು, ನೀನು ನಡ್ಕೋತಿದ್ದ ರೀತಿ ನಮಗೆಲ್ರಿಗೂ ಭಾಳ ಇಷ್ಟ ಆಗೈತಿ. ನೀನು ನಂಬ್ತೀಯ ಬಿಡ್ತೀಯ? ಕರೆ ಹೇಳಕತ್ತಿ ನಾನು. ನಮ್ಮ ಮಗ ಜಗದೀಶಿಗ ನಿನ್ನನ್ನು ತಗೋಬೇಕಂತ ಈ ಮಾತು ನಿನ್ನ ಹತ್ರ ಮಾತಾಡಿನೇನ ನಾನು. ಅಂಟಿಯಾರ, ಆ ವಿಷಯ ಬ್ಯಾಡ್ರಿ. ಈಗ ಆ ವಿಷಯ ಬೇಡ. ನಾನು ನಿಮ್ಮನ್ನಿಲ್ಲೇ ನಿಮ್ಮೂರು ಅಂದ್ರೆ ನಿಮ್ಮನ್ನ ಮತ್ತು ಪ್ರಿಯಾರ್ನ ಅವ್ರ ಅತ್ತಿಯರ್ನ ಯಾಕೆ ಬಾ ಅಂತ ಹೇಳಿದೆ ಅಂದ್ರೆ, ಅಣ್ಣಾರು ಬರಲಿಲ್ಲ ಪ್ರಿಯಾ. ಇಲ್ಲ ಜೊತೆ, ಅವರು ಈಗ ಕೆಲ್ಸಕ್ಕೆ ಹೊಂಟಾರ. ರಜಾಕ ಪರಿಸ್ಥಿತಿ ಒಳಗೆ ಅವ್ರು ಇರಲಿಲ್ಲ. ಏನು ಹೇಳು? ಅದಕ್ಕೆ ಅತ್ತಿಯರ್ನ ಕರ್ಕೊಂಡ್ಬಂದೀನಿ. ಹೇಳು.